ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ PBSL ಟೆಕ್ನಾಲಜಿ. ಇವತ್ತಿನ ಈ ವಿಡಿಯೋದೊಳಗೆ ನಾವೇನು ತಿಳ್ಕೊಳ್ಳೋಣ ಅಂದ್ರೆ ಮೇಲ್ ಐ ಡಿ ಬಗ್ಗೆ ತಿಳ್ಕೊಳ್ಳೋಣ. ನಾವು ಹಳೆ ವಿಡಿಯೋದೊಳಗೆ ಇಮೇಲ್ ಐ ಡಿನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಂಡಿದ್ವಿ. ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿದ್ಮೇಲೆ ನಾವು ಮೇಲ್ನ ಹೆಂಗೆ ಸೆಂಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಬಿಫೋರು ಸೆಂಡ್ ಮಾಡುವಾಗ ಅಲ್ಲಿ ಒಂದಷ್ಟು ಆಪ್ಷನ್ಸ್ನ ತೋರಿಸುತ್ತೆ. ಆ ಆಪ್ಷನ್ಸ್ ಅಂದ್ರೆ ಏನು ಅಂತ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ನಿಮ್ಮದು ಇಮೇಲ್ ಐ ಡಿ ಓಪನ್ ಮಾಡಿದಾಗ ಇಲ್ಲಿ ನೀವು ಇಮೇಲ್ ಐ ಡಿ ಸೆಂಡ್ ಮಾಡಬೇಕಾದ್ರೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಐತಲ್ಲ ಕಂಪೋಸ್ ಅಂತ, ಇಲ್ಲಿ ಸೆಲೆಕ್ಟ್ ಮಾಡಿ ನೀವು ಮೇಲ್ನ ಸೆಂಡ್ ಮಾಡಬೇಕಾಗತ್ತೆ. ಇಲ್ಲಿ ಫ್ರಾಮ್ ಟು ಅಡ್ರೆಸ್ ಆ್ಯಡ್ ಆದಮೇಲೆ ಇಲ್ಲಿ ಟೂ ಇಮೇಲ್ ಐ ಡಿನ ಆ್ಯಡ್ ಮಾಡಬೇಕಾದ್ರೆ ನಿಮ್ಗೆ CC ಮತ್ತು BCC ಅಂತ ಎರಡು ಆಪ್ಷನ್ ತೋರಿಸುತ್ತೆ. ಇದು CC ಮತ್ತು BCC ಅಂದ್ರೆ ಏನಂತ ಈ ವಿಡಿಯೋದೊಳಗೆ ನಾವು ತಿಳ್ಕೊಳ್ಳೋಣ. ನಿಮ್ಗೆ ನಾನು ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ ಇಲ್ಲಿ ಬರೆದು ಒಂದು ಸ್ಲೈಡ್ ಒಳಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಈಗ ಆಲ್ರೆಡಿ ನೀವು ನೋಡ್ದಂಗೆ ಇಮೇಲ್ ಐ ಡಿ ಫಾರ್ಮೆಟ್ ಹೆಂಗಿರುತ್ತೆ ಅಂದರೆ ಫ್ರಾಮ್ ಟು CC ಮತ್ತು BCC ಅಂತ ಇರ್ತಾ. ನಾವು ಇಲ್ಲಿ ಫ್ರಾಮ್ ಅಂತೂ ನಾವು ಯಾರಿಂದ ಕಳಿಸ್ತಿರ್ತೀವಿ ಅನ್ನೋ ಇಮೇಲ್ ಐ ಡಿ ಆ್ಯಡ್ ಮಾಡ್ತಿರ್ತೀವಿ. ಇಲ್ಲಿ ಟು ಅಂತ ಇರ್ತೈತಿ. ಟು ಈಗ ನಾವು A ಅನ್ನೋ ಪರ್ಸನ್ನಿಗೆ ಮತ್ತು B ಅನ್ನೋ ಪರ್ಸನ್ನಿಗೆ ನಾವು ಒಂದು ಮೇಲ್ ಐ ಡಿನ ಒಂದು ಸಬ್ಜೆಕ್ಟ್ನ ಥ್ರೂ ಮೇಲ್ ಕಳಿಸಿದ್ವಿ ಅಂತ ತಿಳ್ಕೊರಿ. ಈಗ ಟು ಅಂದ್ರೆ ಏನಂತ ಗೊತ್ತಾಯ್ತಲ್ಲ, ನಾವು ಯಾರಿಗೆ ಕಳಿಸ್ತೀವಿ ಅವ್ರ ಇಮೇಲ್ ಐ ಡಿ ಆ್ಯಡ್ ಮಾಡೋದು ಟು ಆಯ್ತು. ಇನ್ನು CC ಅಂದ್ರೆ ಕಾರ್ಬನ್ ಕಾಪಿ ಅನ್ನಂಗೆ. ಈ ಕಾರ್ಬನ್ ಕಾಪಿ ಅಂದ್ರೆ ನಾವು ಇಮೇಲ್ ಐ ಡಿನ ಒಂದು ಸಬ್ಜೆಕ್ಟ್ನ ಥ್ರೂ ಮೇಲ್ ಮೂಲಕ A ಮತ್ತು B ಕಳಿಸೀವಿ. ಆ ಕಾಪಿನ ಮತ್ತು ನಮ್ದೀಗ ಒಂದು ಗ್ರೂಪ್ ಒಳಗೆ ಗ್ರೂಪ್ ಲೀಡರ್ಸ್ ಅಂತ ಹೆಂಗಿರ್ತಾವಲ್ಲ, ಈಗ ಇಲ್ಲಿ A ಮತ್ತು B ಅನ್ನೋರು ಅದರಲ್ಲಿ ವರ್ಕ್ ಮಾಡೋರು ಅಂತ ತಿಳ್ಕೊಂಡ್ರೆ ನಾವು ಈ ವರ್ಕ್ ಮಾಡೋರಿಗೆ ನಾನು ಏನು ವಿಷಯ ಮುಟ್ಟಿಸ್ಬೇಕಾಗಿತ್ತು ಮೇಲ್ ಮಾಡಿದ್ದೀನಿ ಅಂತ ಅದ್ರದ್ದೊಂದು ಕಾಪಿನ C ಮತ್ತು Dಗೆ ಕಳಿಸೋದು. ಈಗ ನಾವೇನಾದರೂ ಒಂದು ಪ್ರಿಂಟ್ ಕಳಿಸಿರ್ತೀವಿ ಅಂತಂದ್ರೆ ಅವ್ರದ್ದೊಂದು ಕಾರ್ಬನ್ ಕಾಪಿ ನಮ್ಮ ಆಫೀಸ್ನಲ್ಲಿ ಇಟ್ಕೊಂಡಿರ್ತೀವಿ ಅಥವಾ ಅದು ರಿಲೇಟೆಡ್ ಯಾರಿಗೆ ಕಳಿಸಿರ್ತೀವಲ್ಲ ಆ ರೀತಿ ನಾನೀಗ A ಮತ್ತು Bಗೆ ಮೇಲ್ ಐ ಡಿ ಥ್ರೂ ವಿಷಯನ ಮುಟ್ಸಿದ್ದೀನಿ ಅಂತ ಒಂದು ಕಾರ್ಬನ್ ಕಾಪಿನ C ಮತ್ತು Dಗೆ ಕಳಿಸಿದ್ದೀನಿ. ಇದರೊಳಗೆ ಏನಂದ್ರೆ ಇದು ನಾನು ಕಾರ್ಬನ್ ಕಾಪಿನ C ಮತ್ತು D ಕಳಿಸಿದ್ದೇನೆ ಅನ್ನೋದು A ಮತ್ತು Bಗೂ ಗೊತ್ತಾಗುತ್ತಾ ಮತ್ತು C ಮತ್ತು Dಗೆ ನಾನು ಯಾರ್ಯಾರಿಗೆ ಕಳಿಸಿದ್ದೀನಿ ಅನ್ನೋದು ಗೊತ್ತಾಗುತ್ತಾ. ಇನ್ನೊಂದು BCC ಅಂದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ. ಬ್ಲೈಂಡ್ ಕಾರ್ಬನ್ ಕಾಪಿ ಅಂದ್ರೆ ನಾನು ಒಂದು ವಿಷಯನ A ಮತ್ತು B ಕಳಿಸಿದ್ದೀನಿ, ಅದ್ರ ಕಾರ್ಬನ್ ಕಾಪಿನ C ಮತ್ತು Dಗೂ ಕಳಿಸಿದ್ದೀನಿ. ಆದ್ರೆ ಅದ್ರ ಜೊತೆಗೆ ನಾನು ಈಗ ಇದನ್ನ BCC ಒಳಗೆ E ಮತ್ತು F ಇಮೇಲ್ ಐ ಡಿನ BCC ಒಳಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ BCCಗೆ ನಾನು A ಮತ್ತು Bಗೆ ಇಮೇಲ್ ಐ ಒಂದು ವಿಷಯನ ಕಳಿಸಿದ್ದೇನೆ ಅಂತ ಗೊತ್ತಾಗುತ್ತಾ. ಅದ್ರ ಕಾರ್ಬನ್ ಕಾಪಿ ಮತ್ತು C ಮತ್ತು Dಗೆ ಹಾಕಿನ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಇದು BCC ಒಳಗೆ ಏನು ಇಮೇಲ್ ಐ ಡಿ ಆ್ಯಡ್ ಮಾಡಿನ ಅದು Aಗೂ ಗೊತ್ತಾಗಲ್ಲ, Bಗೂ ಗೊತ್ತಾಗಲ್ಲ, Cಗೂ ಮತ್ತು Dಗೂ ಗೊತ್ತಾಗಲ್ಲ. ಈಗ ಇನ್ನೊಂದ್ಸತಿ ಹೇಳ್ತೇನೆ ನೋಡು. ಟೂದೊಳಗೆ ನಾವು ಒಂದು ಏನೋ ಸಬ್ಜೆಕ್ಟ್ನ ಕಳಿಸ್ಬೇಕಾಗಿರ್ತೈತೆ ಥ್ರೂ ಇಮೇಲ್ ಐ ಡಿ. ನಾನು ಅದಕ್ಕೆ A ಮತ್ತು Bಗೆ ಒಂದು ಇನ್ಫಾರ್ಮೇಷನ್ ಕಳಿಸೀನಿ, ಅವರಿಬ್ಬರಿಗೂ ಒಂದು ಇನ್ಫಾರ್ಮೇಷನ್ ಕಳಿಸೀನಿ ಅಂತ ಅದ್ರ ಕಾರ್ಬನ್ ಕಾಪಿನ C ಮತ್ತು D ಕಳಿಸೀನಿ. ಇಲ್ಲೇ C ಮತ್ತು Dಗೆ ನಾನು AB ವಿಷಯ ಕಳಿಸೀನಿ ಅನ್ನೋದು ಗೊತ್ತಾಗ್ತೈತಿ ಮತ್ತು ABಗೆ ಅದ್ರದ್ದು ಒಂದು ಕಾರ್ಬನ್ ಕಾಪಿ C ಮತ್ತು Dಗೆ ಕಳಿಸೀನಿ ಅನ್ನೋದು ಗೊತ್ತಾಗುತ್ತೆ. ಈಗ BCC ಒಳಗೆ E ಮತ್ತು F ಇಮೇಲ್ ಐ ಡಿ ಎಂಟ್ರಿ ಮಾಡಿದಾಗ ಅವ್ರಿಗೇನು ಗೊತ್ತಾಗ್ತೈತೆ ಅಂದ್ರೆ ನಾನು A ಮತ್ತು Bಗೆ ಒಂದು ಇನ್ಫಾರ್ಮೇಷನ್ ಕಳಿಸೀನಿ, ಅದ್ರ ಕಾರ್ಬನ್ ಕಾಪಿನ C ಮತ್ತು Dಗೂ ಕಳಿಸಿದ್ದೀನಿ ಅಂತ ಗೊತ್ತಾಗುತ್ತೆ. ಆದ್ರೆ ABCD ಈ 4 ಮಂದಿಗೂ ನಾನು ಈ ಇನ್ಫಾರ್ಮೇಷನ್ನ E ಮತ್ತು Fಗೂ ಆ್ಯಡ್ ಮಾಡೇನು ಅನ್ನೋದು ಗೊತ್ತಾಗಂಗಿಲ್ಲ. ಐ ಹೋಪ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದ ಅರ್ಥ ಆಯ್ತಾ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ, ನಾನು ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ಇನ್ಫಾರ್ಮೇಷನ್ ಮತ್ತೆ ಯಾರಿಗಾದರೂ ಹೆಲ್ಪ್ ಆಗ್ತೈತೆ ಅನಿಸಿದ್ರೆ ಅವ್ರ ಜೊತೆ ಈ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ನನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.